ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು PUC ಸೈನ್ಸ್ ಕಂಪ್ಲೀಟ್ ಆಗಿದ್ದರೆ ನೀವು ನರ್ಸಿಂಗ್ ವಿತೌಟ್ CET ಎಕ್ಸಾಮ್ ಇಲ್ಲದೇ ನಿಮ್ಗಳಿಗೆ ಪ್ಯಾರಾಮೆಡಿಕಲ್ ನರ್ಸಿಂಗ್ ಕೋರ್ಸ್ಗಳನ್ನು ಮಾಡಬೇಕಿತ್ತು ಅಂತಂದರೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಆದರೆ ಕಂಡೀಷನ್ ಏನಂತಂದರೆ ನೀವು KE ಮುಖಾಂತರ ಈ ಒಂದು ನಾನ್ CET ವಿತೌಟ್ CET ಅಂತ ಕರಿತೀವಿ, ವಿತೌಟ್ CET ಎಕ್ಸಾಮ್ ಬರಿದೇನೆ ನೀವು ಸೀಟ್ಗಳನ್ನು ಪಡ್ಕೋಬೇಕಂತಂದರೆ ಒಂದು ಕಂಡೀಷನ್ KEಗೆ ಅಪ್ಲಿಕೇಶನ್ ಹಾಕಿರಬೇಕು. KEಗೆ ನೀವು ಅಪ್ಲಿಕೇಶನನ್ನು ಹಾಕಿರಬೇಕು. ಅದರ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಕ್ಲೋಸ್ ಆಗಿದೆ. ಮುಂದಿನ ದಿನಗಳಲ್ಲೇ ಏನಾದರೂ ಮತ್ತೆ ಬಿಟ್ಟರೆ ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೇನೆ, ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಬಿಟ್ಟರೆ. ಬಟ್ ಈಗಾಗಲೇ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ಯಾರು PUC ಸೈನ್ಸ್ ಮಾಡಿದಾರ ಅವರುಗಳು ವಿತೌಟ್ CET ಎಕ್ಸಾಮ್ ಇಲ್ಲದೇ ಯಾವೆಲ್ಲ ಕೋರ್ಸ್ಗಳನ್ನು ಮಾಡ್ಬೋದು ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಚಾನಲಿಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ, ಇದು ಏನಂತಂದರೆ ಒಂದು ಲಿಸ್ಟ್ ಎದರದ್ದು ವಿತೌಟ್ CETನೇ ಇಲ್ಲದೇ ಎಕ್ಸಾಮ್ ಬರಿದೇನೆ ಈ ಒಂದು ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು BSc ಒಳಗಡೆ ನೀವು ಮಾಡ್ಬೋದು. ಇದು ಒಂದೇದು ಯಾವುದಂತಂದರೆ BSc ಆಪರೇಷನ್ ಥಿಯೇಟರ್ ಆ್ಯಂಡ್ ಅನಸ್ಥೆಟಿಕ್ ಟೆಕ್ನಾಲಜಿ ಅಥವಾ ಅನಸ್ಥೇಷಿಯಾ ಆ್ಯಂಡ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ. ಎರಡನೇದು ಆಪ್ಟಾಮಿಕ್ ಟೆಕ್ನಿಕ್ಸ್ ಅಂತ ಕರಿತೀವಿ. ಆಮೇಲೆ ರೆಸ್ಪಿರೇಟರಿ ಕಿಟ್ ಟೆಕ್ನಾಲಜಿ, ಆಮೇಲೆ ರೆನಲ್ ಡಯಾಲಿಸಿಸ್ ಟೆಕ್ನಾಲಜಿ, ಲ್ಯಾಬ್ ಟೆಕ್ನಾಲಜಿ, ಮೆಡಿಕಲ್ ಲ್ಯಾಬ್ರೋಟರಿ ಟೆಕ್ನಾಲಜಿ, ಮೆಡಿಕಲ್ ಇಮೇಜಿಂಗ್ ಎಕ್ಸ್ರೇ ಟೆಕ್ನಾಲಜಿ ಮಾಡ್ಬೋದು, ಬ್ಯಾಚುಲರ್ ಆಫ್ ಪಬ್ಲಿಕ್ ಹೆಲ್ತ್ ಮಾಡ್ಬೋದು, BSc ಕಾರ್ಡಿಯಕ್ ಟೆಕ್ನಾಲಜಿ ಮಾಡ್ಬೋದು, ಪರ್ಫ್ಯೂಷನ್ ಟೆಕ್ನಾಲಜಿ, ನ್ಯೂರೋ ಸೈನ್ಸ್ ಟೆಕ್ನಾಲಜಿ, ರೇಡಿಯೋಥೆರಪಿ ಟೆಕ್ನಾಲಜಿ, ಬ್ಯಾಚುಲರ್ ಆಫ್ ಪ್ರಸ್ಥೆಟಿಕ್ ಆ್ಯಂಡ್ ಆರ್ಥೋಪೆಡಿಕ್. ಓಕೆ, ಇಷ್ಟು ಕೋರ್ಸ್ಗಳ ಇವೇನು ಮಾಡ್ಬೋದು ಅಂತಂದರೆ ಇಲ್ಲಿ ಅಪ್ಲೈ. ಇದ್ರ ಜೊತೆಗೆ ಏನಂತಂದರೆ BPT ಕೂಡ ನೀವು ಮಾಡ್ಬೋದು. ಓಕೆನಾ, BPTನೂ ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಆಮೇಲೆ ಇದನ್ನು ಬಿಟ್ಟರೆ ನೀವು BSc ಪ್ಯಾರಾಮೆಡಿಕಲ್ಗಳನ್ನು ಬೇಡಪ್ಪ, ನಮಗೆ ಟೆಕ್ನಾಲಜಿಸ್ಟ್ ಕೋರ್ಸ್ಗಳು ಬೇಡ ಅಂತಂದರೆ ನಮಗೆ ನರ್ಸಿಂಗ್ ಅಂದರೆ ಈ ಉದಾಹರಣೆಗೆ ಈಗ BSc ನರ್ಸಿಂಗ್ ನೋಡಿ, ಅದಕ್ಕೆ CET ಎಕ್ಸಾಮ್ ಕಂಪಲ್ಸರಿ ಬರೀಬೇಕು. ಇಲ್ಲ ನಮಗೆ ವಿತೌಟ್ CET ಇಲ್ಲದೇ ನರ್ಸಿಂಗ್ ಮಾಡಬೇಕು ಅಂತಂದರೆ ನೀವು GNM ನರ್ಸಿಂಗನ್ನು ಮಾಡ್ಬೋದು. GNM ನರ್ಸಿಂಗಿಗೆ ಯಾವುದೇ ಥರಂಥ ಎಕ್ಸಾಮ್ ಇಲ್ಲ, ಯಾವುದೇ ಥರದಂತಹ ಒಂದು CET ಪರೀಕ್ಷೆ ಇರೋದಿಲ್ಲ, ಪರ್ಸೆಂಟೇಜ್ ಬೇಸ್ ಮೇಲೆ ಕೊಡ್ತಾರೆ. ಇಲ್ಲ ನಾವು ಡಿಪ್ಲೊಮಾ ಕೋರ್ಸ್, ಇದು ಡಿಪ್ಲೊಮಾ ಕೋರ್ಸ್ ಆಗಿದೆ, ಇದು ಬ್ಯಾಚುಲರ್ ಡಿಗ್ರಿ ಅಲ್ಲ ಇದು. ಅದರ ಜೊತೆಗೆ ಇನ್ನೊಂದು ಏನಂತಂದರೆ ನೀವೇನಾದರೂ ಪ್ಯಾರಾಮೆಡಿಕಲ್ ಮಾಡಬೇಕಂತ ಬಯಸಿದರೆ ಇದಕ್ಕೂ ಕೂಡ ಎಕ್ಸಾಮ್ ಇಲ್ಲ, ಇದು ಕೂಡ ಪರ್ಸೆಂಟೇಜ್ ಬೇಸ್ ಮೇಲೆ ನೀವು ಪ್ಯಾರಾಮೆಡಿಕಲನ್ನು ಕೂಡ ನೀವು ಮಾಡ್ಬೋದು. ಅದರಲ್ಲಿ ಪ್ಯಾರಾಮೆಡಿಕಲಲ್ಲಿ ಭಾಳಷ್ಟು ಕೋರ್ಸ್ಗಳಿದ್ದಾವೆ. ಲ್ಯಾಬು, OT, ಡಯಾಲಿಸಿಸ್ಸು, ಎಕ್ಸ್ರೇ, ಹೆಲ್ತ್ ಇನ್ಸ್ಪೆಕ್ಟ್ರು, ಮೆಡಿಕಲ್ ರೆಕಾರ್ಡು, ಹೌದಾ, ಈ ರೀತಿ ಕೋರ್ಸ್ಗಳನ್ನ ನೀವು ಮಾಡಬೇಕಂತಂದರೆ ಇದಕ್ಕೂ ಕೂಡ ಎಕ್ಸಾಮ್ ಇರೋದಿಲ್ಲ. ಇದನ್ನು ಕೂಡ ನೀವೇನು ಮಾಡ್ಬೋದು, ಸೈನ್ಸ್ ಮೇಲೇ 2 ವರ್ಷದ ಕೋರ್ಸ್ಗಳನ್ನು ನೀವು ಮಾಡ್ಕೊಳ್ಬೋದು.